ಇವಾಗಿನ ಸ್ಟೂಡೆಂಟ್ಸ್ಗೆ ಮತ್ತು ಯಂಗ್ ಎಂಟರ್ಪ್ರೈಸರ್ಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಇಟ್ಸ್ ಎ ಸೂಪರ್ ಕ್ವಶನ್ ಆ್ಯಕ್ಚುಲಿ. ಸೊ ಇನಿಷಿಯಲ್ ಡೇಸಲ್ಲಿ ಯಾವ ವ್ಯಕ್ತಿ ಕಷ್ಟನ ಸಹಿಸ್ಕೊಳ್ತಾನೆ ಅವನ ಜೀವನದಲ್ಲಿ ಮುಂದೆ ಬರ್ತಾನೆ ಅನ್ನೋದು. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಸೊ ಅವರು ಒಳ್ಳೆ ಶಿಲ್ಪಿಗಳನ್ನು ಕರೆಸಿದ್ರು. ಶಿಲ್ಪಿಗಳು ಬರ್ತಾನೆ 2 ಕಲ್ಲು ತೊಗೊಂಬಂದರು. 2 ಕಲ್ಲಲ್ಲಿ ಒಂದು ಕಲ್ಲನ್ನು ಕೆತ್ತಕ್ಕೆ ಶುರು ಮಾಡಿದರು. ಸೊ ಅದು ನನಗೆ ನೋವಾಗುತ್ತೆ, ಕೆತ್ತಬೇಡ ಅಂತೆಲ್ಲ ಹೇಳ್ತು. ಸರಿ, ಅದನ್ನು ಬಿಟ್ಟರು, ಇನ್ನೊಂದು ಕಲ್ಲನ್ನು ಶುರು ಮಾಡಿದರು. ಅದು ಎಲ್ಲ ನೋವುಗಳನ್ನ ಸಹಿಸ್ಕೊಂಡ್ಮೇಲೆ ಅದು ಒಳ್ಳೆ ವಿಗ್ರಹ ಆಗಿ ರೂಪುಗೊಂಡು ಅದಕ್ಕೆ ಜನ ಎಲ್ಲ ಕೂರಿಸಿ ಹಾಲು ಹಣ್ಣು ಎಲ್ಲನೂ ಹಾಕಿ ಮತ್ತು ಹೂವು ಎಲ್ಲ ಹಾಕಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರು. ಸರ್ ಫಸ್ಟ್ ಏನಾಯಿತು ಸರ್? ಅದೇ ಹೊರಗಡೆ ತೆಂಗಿನಕಾಯಿ ಹೊಡೆಯಕ್ಕೆ ಇಟ್ಕೊಂಡಿದ್ದಾರೆ. ಸೊ ಪೂಜಾರಿಯವರು ತೆಂಗಿನಕಾಯಿ ಹೊಡಿತಾ ಇದ್ದಾರೆ, ಬಂದು ಜನ ಎಲ್ಲ ಈಡ್ಗಾಯಿ ಹೊಡಿತಾ ಇದ್ದಾರೆ. ದ ಮಾರಲ್ ಆಫ್ ದ ಸ್ಟೋರಿ ಈಸ್ ವೆರಿ ಸಿಂಪಲ್. ಯಾವ ವ್ಯಕ್ತಿ ಇನಿಷಿಯಲ್ ಡೇಸಲ್ಲಿ ಎಂಟ್ರಪ್ರೈನರ್ಸ್ ಆಗ್ಬೋದು ಅಥವಾ ವಿದ್ಯಾರ್ಥಿಗಳಾಗ್ಬೋದು, ಯಾರು ಇನಿಷಿಯಲ್ ಡೇಸಲ್ಲಿ ತನ್ನ ಕಷ್ಟಗಳನ್ನು ಸಹಿಸ್ಕೊಳ್ತಾರೆ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋದು. ಸೊ ಇಲ್ಲ ಅಂದರೆ ಜೀವನ ಪೂರ್ತಿ ತೆಂಗಿನಕಾಯಿ ಹೊಡೆಸ್ಕೊಂಡು ಇರಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.